ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಚುರ್ಮರಿ ದೋಸೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ 1 ಬಟ್ಲ ಚುಮ್ಮರಿ ತೊಗೊಂಡೇನಿ, ಅರ್ಧ ಬಟ್ಲ ಚಿರೋಟಿ ರವೆ, ಅರ್ಧ ಲೋಟ ಮೊಸರನ್ನ ತೊಗೊಂಡೇನಿ. ಇದನ್ನಿಷ್ಟನ್ನು ಸೇರಿಸಿ ನಾನು ನುಣ್ಣಗೆ ರುಬ್ಕೊಂಡು ಬರ್ತೇನಂತ. ಮೊಸರು ಹುಳಿ ಇದ್ರೆ ಭಾರಿ ಮಸ್ತಾಗಿ ದೋಸೆ ಬರ್ತಾವೆ ನೋಡ್ರಿ. ಮತ್ತು ನೀರಿನ ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಬ್ರಿ. ನೆಕ್ಸ್ಟ್ ರುಬ್ಬಿರೋದನ್ನು ನಾನು ಒಂದು ಬೌಲಿಗೆ ತಗೊಳತ್ತೀನಿ. ನಾನು ರುಬ್ಬಕ್ಕೆ ಉಪ್ಪು ಹಾಕಿರಲಿಲ್ಲ, ಸೊ ಹಂಗಾಗಿ ಇಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು 1 ಚಿಟಕಿ ಸೋಡಾನ ಹಾಕಿ ಇದನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೀನಿ. ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡೋಣಂತ. ಮಿಕ್ಸ್ ಮಾಡಿದ್ಮೇಲೆ ಒಂದು 10 ನಿಮಿಷ ನಾವು ಇದನ್ನು ನೆನೆಯಾಕೆ ಬಿಟ್ವಿ ಅಂದ್ರೆ ಚುಮ್ಮರಿ ದೋಸೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತಾವೆ. ಬರ್ರಿ ಇದನ್ನೊಂದು 10 ನಿಮಿಷ ನಾನು ನೆನೆಸ್ಕೋತೇನಂತ. ಹಿಟ್ಟು ನಡ್ದತಿ, ದೋಸೆ ತವಾನೂ ಕಾದತಿ. ಈಗ ಇದನ್ನು ನಾರ್ಮಲ್ ನಾವು ಯಾವ ಥರ ದೋಸೆ ಹಾಕೋತೀವಲ್ಲ ಆ ಥರ ನಾವು ದೋಸೆ ಹಾಕೊಳ್ಳೋಣಂತ. ನಾ ಕೆಳಗೆ ತವಾಕ ಏನೂ ಹಚ್ಕೊಂಡಿಲ್ಲ, ಜಸ್ಟ್ ಡೈರೆಕ್ಟ ಹಿಟ್ಟನ್ನು ಹಾಕೀನಿ. ನೆಕ್ಸ್ಟ್ ಇದಕ್ಕೆ ಮ್ಯಾಲ ಒಂದು 2-3 ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾವು ನಾರ್ಮಲ್ ದೋಸೆ ಹೆಂಗೆ ಬೇಯಿಸ್ಕೋತೀವಲ್ಲ ಹಂಗೆ ಬೇಯಿಸ್ಕೊಂಡ್ವಿ ಅಂದ್ರೆ ಚುರ್ಮರಿ ದೋಸೆ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಬರ್ರಿ ನಾ ಈಗ ನಿಮ್ಗೆ ಬೇಯಿಸ್ಕೊಂಡು ಸಿಗ್ತಾನಂತ. ದೋಸೆ ಬೆಂದ ರೆಡಿ ಆಗೈತಿ ನೋಡ್ರಿ. ಭಾಳ ಸ್ಟ್ರಗಲ್ ಮಾಡಬೇಕೇನಿಲ್ಲ. ದೋಸೆ ರೆಡಿ ಆತಂದ್ರೆ ತಾನೇ ತವಾ ಬಿಟ್ಕೊಂಡು ಬಂದುಬಿಡ್ತೈತಿ. ಸೊ ಚುರ್ಮರಿ ದೋಸೆ ರೆಡಿ ಆಗೈತೆ ನೋಡ್ರಿ. ಬರೀ ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಂಥ. ಸೊ ಇದನ್ನು ಕೊಬ್ಬರಿ ಚಟ್ನಿ ಜೊತೆನಾದರೂ ಸರ್ವ್ ಮಾಡಿರಿ ಅಥವಾ ಆಲೂಗಡ್ಡೆ ಪಲ್ಯ ಜೊತೆನಾದರೂ ಸರ್ವ್ ಮಾಡಿರಿ. ನಾ ಇವತ್ತು ಮೊಸರು ಪುಡಿ ಜೊತೆ ಸರ್ವ್ ಮಾಡತ್ತೀನಿ. ನಾನು ಮಾಡಿದಂಥ ಚುಮ್ಮರಿ ದೋಸೆ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.